ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಬಿತ್ತು ಬ್ರೇಕ್. ಬೈಕ್ ಟ್ಯಾಕ್ಸಿ ನಿಷೇಧ ಬೆನ್ನಲ್ಲೇ ಆಟೋ ಪ್ರಯಾಣದ ದರ ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಆಟೋ ಪ್ರಯಾಣ ದರ ಏರಿಕೆ ಆಗಿರೋದು ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ವ್ಯಾಪಕವಾದ ವಿರೋಧ ಇತ್ತು, ಹೈಕೋರ್ಟ್ನಲ್ಲಿ ಚರ್ಚೆಗೆ ಬಂದಿತ್ತು. ಬೈಕ್ಗಳಿಗೆ ಅವಕಾಶವನ್ನು ಕೊಟ್ಟರೆ ಆಟೋಗಳಿಗೆ ಕಡಿವಾಣ ಬೀಳುತ್ತೆ, ನಮ್ಮ ವ್ಯಾಪಾರ ಕಡಿತ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಬಂದಿತ್ತು. ಬೆಂಗಳೂರಿನಲ್ಲಿ 1 ಲಕ್ಷ ಬೈಕ್ ಟ್ಯಾಕ್ಸಿ ಸವಾರರಿದ್ರಂತೆ. ಆ ಸರ್ವಿಸ್ಗೆ ಬ್ರೇಕ್ ಬಿದ್ದಿದೆ. ಅದನ್ನ ಬೇರೆ ಬೇರೆ ಕಂಪನಿಗಳು ಇದೀಗ ಪಾರ್ಸಲ್ ಅಂತೇನೋ ಮಾಡ್ಕೊಂಡಿದ್ದಾರೆ. ಅದನ್ನು ಬೈಕ್ ಪಾರ್ಸಲ್ ಅಂತೇನೋ ಮಾಡ್ಕೊಂಡಿದ್ದಾರೆ. ಅವರನ್ನು ಕೂಡ ಹಿಡಿಯುವ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇದೀಗ ಆಟೋಗಳವರು ಅನಿವಾರ್ಯವಾಗಿ ಈಗ ಒಬ್ಬರು ಹೋಗೋರು ಇದ್ದಾಗ ಬೈಕಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. 60-70 ರೂಪಾಯಿ ಆಗ್ತಿತ್ತು. ಈಗೇನಾಯ್ತು, ಬೈಕ್ ಸರ್ವಿಸ್ ನಿಷೇಧ ಆಗಿದೆ. ಅನಿವಾರ್ಯವಾಗಿ ಬೇಗ ಹೋಗಲೇಬೇಕು ಅಂತ ಹೇಳಿದವರು ಆಟೋ ತೆಗೆದುಕೊಂಡು ಹೋಗ್ತಾರೆ. ಈಗ ಇವರು ಬೇಕಾಬಿಟ್ಟಿದ್ದಾರ. ಮೊದಲೇ ಅಂಥದ್ದೊಂದು ಆರೋಪ ಆಟೋಗಳ ಮೇಲೆ ಇತ್ತು. ತಮಗೆ ಮನಸ್ಸಿಗೆ ಬಂದಂತೆ ಆಟೋ ಚಾರ್ಜ್ಗಳನ್ನು ಮೀಟರ್ ಹಾಕಬೇಕು ಅನ್ನೋದು ರೂಲ್ಸ್ ಇದೆ. ಕೆಲವೊಂದಿಷ್ಟು ಭಾಗಗಳಲ್ಲಿ ಮೀಟರ್ಗಳನ್ನೇ ಹಾಕೋದಿಲ್ಲ, ಬಾಯಿಗೆ ಬಂದಂತೆ ದರಗಳನ್ನು ಹೇಳ್ತಾರೆ. ಅವಶ್ಯಕತೆ ಇದ್ದವರು ಅದೇ ದರವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ 30-40 ರೂಪಾಯಿ ಕೊಡಬೇಕಾದಲ್ಲಿ 98ರಿಂದ 100 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಸರ್ಕಾರ ಕೂಡ ಇದರ ಬಗ್ಗೆ, ಅಂದ್ರೆ ಈ ಬೈಕ್ ಸೇವೆ ನಿಷೇಧ ಮಾಡೋದ್ರ ಬಗ್ಗೆ ನಾವೊಂದು ಕ್ರಮ ಕೈಗೊಳ್ತೀವಿ ಅಂತ ಹೈಕೋರ್ಟಿಗೆ ಹೇಳಿದ್ರು.